ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಮೊಟ್ಟ ಮೊದಲ ಸಲ RSSನ ಕೇಂದ್ರ ಕಚೇರಿಗೆ ಹೋಗ್ತಾ ಇದ್ದಾರೆ. ನಾಗಪುರದಲ್ಲಿದೆ. RSSನ ಕೇಂದ್ರ ಕಚೇರಿಗೆ ಮೊಟ್ಟ ಮೊದಲ ಸಲ ನರೇಂದ್ರ ಮೋದಿಯವರ ಭೇಟಿಯಲ್ಲೇ ಇದ್ದಾರೆ ಇವತ್ತು. ನಾಳೆ ಸರಸಂಘ ಚಾಲಕರ ಜೊತೆಗೆ ಅವ್ರದ್ದು 1-to-1 ಭೇಟಿ ಇದೆ. ಮಾಧವ ಅಂತ ಕಣ್ಣಿನ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಅಲ್ಲಿ. ಅದರ ಉದ್ಘಾಟನೆಗಾಗಿ ನರೇಂದ್ರ ಮೋದಿ ಅವರು ಹೋಗ್ತಾ ಇರೋದು. ಗುಜರಾತ್ನ ಮುಖ್ಯಮಂತ್ರಿಯಾಗಿ ಹೋಗಿದ್ದರು ಅವರು. ಅದು ಒಂದೇ ಭೇಟಿ. ನಾಗಪುರದ RSS ಕಚೇರಿಗೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಒಂದು ಭೇಟಿ ಕೊಟ್ಟಿದ್ದರು. ಪ್ರಧಾನಮಂತ್ರಿಯಾದ ನಂತರ ಫಾರ್ ದ ಫಸ್ಟ್ ಟೈಮ್ 11 ವರ್ಷಗಳಾದ ನಂತರ ಮೊದಲನೆಯ ಸಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. 2012 ಪ್ರಧಾನಿ ಆಗುವುದಕ್ಕಿಂತ 2 ವರ್ಷ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಲ್ಲಿಗೆ ಹೋಗಿದ್ದರು. ಶತಮಾನೋತ್ಸವ, RSSನ ಶತಮಾನೋತ್ಸವ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿದ್ದು 100 ವರ್ಷ ತುಂಬ್ತಾ ಇದೆ ಈಗ. ಶತಮಾನೋತ್ಸವದ ಯುಗಾದಿ ಈ ಸಲ RSSನಲ್ಲಿ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ. ಮೋಹನ್ ಭಾಗವತ್ RSS ಸರಸಂಘ ಚಾಲಕರ ಜೊತೆಗೆ 1-to-1 ಮಾತುಕತೆ ಇದೆಯಂತೆ. ನಾಳೆ RSS ಕಚೇರಿಗೆ ಹೋಗ್ತಾರೆ. ಹನ್ನೊಂದು ವರ್ಷ ಪ್ರಧಾನಮಂತ್ರಿಯಾಗಿ, ಅದಕ್ಕಿಂತ ಮುಂಚೆ 2 ವರ್ಷ, ಅಂದರೆ ಹೆಚ್ಚು ಕಡಿಮೆ 12-13 ವರ್ಷದ ನಂತರ ಸಂಘದ ಕಚೇರಿಗೆ, ಸಂಘದ ಪ್ರಧಾನ ಕಚೇರಿಗೆ ನರೇಂದ್ರ ಮೋದಿಯವರ ಭೇಟಿ. ಮಾಧವ ಕಣ್ಣಿನ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡ್ತಾರೆ. ಡಾಕ್ಟರ್ ಹೆಡ್ಗೇವಾರ್ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. RSSನ ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಸ್ಮೃತಿ ಸ್ಥಳ ಅಂತ ಕರೀತಾರೆ ಸಮಾಧಿ, ಅಲ್ಲಿಗೆ ಭೇಟಿ ಕೊಡ್ತಾರೆ. ಜೊತೆಗೆ ಅಂಬೇಡ್ಕರ್ರ ದೀಕ್ಷಾಭೂಮಿ ಕೂಡ ನಾಗಪುರದಲ್ಲೇ ಇದೆ. ಅಂಬೇಡ್ಕರರು ಬೌದ್ಧ ಧರ್ಮದ ದೀಕ್ಷೆ ಸ್ವೀಕರಿಸಿದಂಥ ದೀಕ್ಷಾಭೂಮಿ, ಅಲ್ಲಿಗೂ ಭೇಟಿ ಕೊಟ್ಟು ಅಂಬೇಡ್ಕರ್ರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ಈ ಭೇಟಿಯ ನಂತರ BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬಿಡುತ್ತಾ ಅನ್ನೋದೊಂದು ಕುತೂಹಲ. JP ನಡ್ಡಾ ಈಸ್ ಆನ್ ಎಕ್ಸ್ಟೆನ್ಷನ್. ಅವ್ರದ್ದು ಅವಧಿ ಮುಗಿದು ಈಗ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಪಾಲಿಸಿ BJPಯಲ್ಲಿ ಜಾರಿಯಲ್ಲಿದೆ. 2 ಹುದ್ದೆಗಳನ್ನು ಸಂಭಾಳಿಸ್ತಾ ಇದ್ದಾರೆ JP ನಡ್ಡಾ. ಕೇಂದ್ರ ಆರೋಗ್ಯ ಸಚಿವರು ಹೌದು, BJP ರಾಷ್ಟ್ರೀಯ ಅಧ್ಯಕ್ಷರು ಹೌದು. ಲೋಕಸಭಾ ಚುನಾವಣೆ ಇದೆ, ಮುಗಿಸ್ಬಿಡ್ಲಿ ಅಂತ ಎಕ್ಸ್ಟೆಂಡ್ ಮಾಡಲಾಗಿತ್ತು ಅವರ ಅವಧಿಯನ್ನು. ಅದಾದ ನಂತರವೂ ಎಕ್ಸ್ಟೆನ್ಷನ್ ಇದೆ. ರಾಜಕೀಯ ವಲಯದಲ್ಲಿರುವ ಚರ್ಚೆಯ ಪ್ರಕಾರ ಸಂಘಕ್ಕೂ BJPಗೂ ಮಧ್ಯದಲ್ಲಿ ಒಮ್ಮತ ಏರ್ಪಡ್ತಾ ಇಲ್ಲ, ಯಾರು ಮುಂದಿನ ಅಧ್ಯಕ್ಷರಾಗಬೇಕು ಅನ್ನುವ ವಿಷಯದಲ್ಲಿ. BJPಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಿರ್ತಾರಲ್ಲ, ಅವರು ಬಹಳ ಕ್ರೂಷಿಯಲ್ ಪೀರಿಯಡನ್ನು ಎದುರಿಸ್ತಾರೆ. ಅವರ ಅವಧಿಯಲ್ಲಿ ಬಹಳ ದೊಡ್ಡ ನಿರ್ಣಯಗಳು ಪಕ್ಷದ ವಿಷಯದಲ್ಲಿ ಆಗ್ತವೆ, ತುಂಬ ದೊಡ್ಡ ನಿರ್ಣಯಗಳಾಗೋದಿದ್ದಾವೆ. ಆದ್ದರಿಂದ ಅವರು ಮಾಡಬೇಕಾಗಿರುವ ರೋಲ್ ಬಹಳ ದೊಡ್ಡದಿದೆ. ಅದಕ್ಕೆ ತುಂಬ ಕ್ರೂಷಿಯಲ್ ಆದ ಆಯ್ಕೆ ಇದು. ಸಂಘದ ಆಯ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಸಂಘದ ನಾಮಿನೇಟೆಡ್, ಅಂದರೆ ಸಂಘ ಅವರಾಗಲಿ ಅಂತ. ಅದಕ್ಕೆ ಮೋದಿ ಅಮಿತ್ ಶಾ ಅವ್ರದ್ದು ಒಮ್ಮತ ಇಲ್ಲ ಅಂತಾರೆ. ಯೋಗೇಂದ್ರ ಯಾದವ್ ಆಗಲಿ ಅಂತಾರಂತಿವರು. ಒಂದು ತಿಕ್ಕಾಟ ನಡೀತಾ ಇದೆ. ತಿಕ್ಕಾಟ ಅಂತಿರೋ, ಭಿನ್ನಾಭಿಪ್ರಾಯ ಅಂತಿರೋ, ಅದಂತೂ ಇದೆ. ಈಗ ಮೋದಿಯವರ ಭೇಟಿಯಲ್ಲಿ ವಿ ಡೋಂಟ್ ನೋ, ಈ ವಿಷಯ ನೇರವಾಗಿ ಬರುತ್ತೆ, ಚರ್ಚೆ ಆಗಿಬಿಡುತ್ತೆ ಅಂತ ಅನ್ಸೋದಿಲ್ಲ. ಬಟ್ ಪ್ರಾಸೆಸ್ ಸ್ಟಾರ್ಟ್ ಆಗಬಹುದು, ಪ್ರಾಸೆಸ್ ಫಾಸ್ಟ್ ಆಗಬಹುದು ಅಂತ ಅನಿಸುತ್ತೆ. ನೋಡೋಣ ನಾಳೆ ಭೇಟಿಯ ಸಂದರ್ಭದಲ್ಲಿ ಏನೇನಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.